ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಏನ್ರಿ ಉಪೇಂದ್ರ, ಸಿನಿಮಾ ಮಾಡಿದಿರಿ. ಸಿನಿಮಾ ಯಾವುದು 24 ವರ್ಷ ಸಿನಿಮಾ ಮಾಡಿದಿರಿ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ, ಪ್ರೀತಿಗಿಂತ ಜೀವನ ದೊಡ್ಡದಕ್ಕಿರ ಅಂತಂದು ಹೇಳಿ ಸಿನಿಮಾ ಹಿಟ್ ಮಾಡ್ಕೊಂಡ್ರಿ. ಮತ್ತು ಇವತ್ತು ಈ ಸಿನಿಮಾ ಮಾಡ್ಕೊಂಡು ನಮ್ಮನ್ನೆಲ್ಲ ದಡ್ರ ಮಾಡಿಬಿಟ್ರಿ. ನೀವು ಏನು ತಿಳ್ಕೊಂಡಿರಿ? ಸ್ವತಃ ಸಿನಿಮಾ ಪ್ರಾರಂಭದ ಕೂಡಲೇ ಸ್ಟಾರ್ಟಿಂಗ್ ಹೇಳಿಬಿಡ್ತೀರಿ ನೀವು ಬುದ್ಧಿವಂತರಾಗಿದ್ದೀರಿ ಎದ್ದು ಹೋಗಿ ಅಂತ. ನಾ ಸಿನಿಮಾ ನೋಡ್ಬೇಕಂತಂದು ಸ್ವಲ್ಪ ಬ್ಯುಸಿ ಇದ್ನಿ, ಸಿನಿಮಾ ನೋಡೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಸ್ ಕೇಳಿದ್ನ ಸಿನಿಮಾ ಹೆಂಗದಂದು, ನೀವು ಹೋಗಿ ನೋಡಪ್ಪ ಆಮೇಲೆ ನಿನಗೆ ಗೊತ್ತಾಗ್ತದೆ ಅಂತ ಹೇಳಿದರು. ಎಲ್ಲಿ ಕೇಳಿದ್ರೆ ಇದ್ದು ಹೇಳ್ತಾರಲ್ಲ ಅಂತಂದು ಹೋಗಿ ನಾವು ಒಂದ್ಸರಿ ನೋಡೇ ಬಿಟ್ಟು ಸಿನಿಮಾ. ಅಲ್ಲಿ ಪ್ರಾರಂಭದಲ್ಲಿ ಹೇಳ್ತೀರಿ ಬುದ್ಧಿವಂತರಾಗಿದ್ರಿ ಎದ್ದು ಹೋಗ್ರಿ ತಂದ. ನೀವು ಏನು ತಿಳ್ಕೊಂಡಿದ್ದೀರಿ? ನಮ್ಮನ್ನು ಭಾರತೀಯ ನಾಗರಿಕರು ನಾವು, ನಮ್ಮನ್ನು ಏನು ತಿಳ್ಕೊಂಡಿದ್ದೀರಿ? ನೀವು ದಡತ ತಿಳ್ಕೊಂಡಿದ್ದೀರಿ. ಅಲ್ಲ, ಈ ಸಿನಿಮಾ ಮಾಡೋದು 3 ವರ್ಷ ಐತಿ. ನಿಮಗೆ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಕಲ್ಲ ನಿಮ್ಗೆ? ಬೇಗ ಬೇಡ? ಹೌದು, ನಾವು ಬುದ್ಧಿವಂತರೇ. ಅದು ಸ್ಪಷ್ಟ ಉದಾಹರಣೆ ಕೊಡ್ತೀನಿ. ನೀವೇನು ಸಿನಿಮಾದಾಗ ಹೇಳಿದಿರಲ್ಲ ಅದ್ರ ಪ್ರಕಾರ ಒಂದು 4-5 ಪಾಯಿಂಟ್ ಇಟ್ಕೊಂಡು ನಿಮ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾವು ಬುದ್ಧಿವಂತರ ಹೆಂಗೆ ಅನ್ನೋದು ಒಂದು ಮಾತು ಹೇಳ್ತಾರೆ ಉಪೇಂದ್ರ ಅವರು. 1 ಎಕರೆ ಜಮೀನು ಮಾರೋದಕ್ಕೆ 20 ಲಕ್ಷ ರೂಪಾಯಿ ತೊಗೊಳ್ತೀವಿ, 30 ತೊಗೊಳ್ತೀವಿ, 40 ಲಕ್ಷ ರೂಪಾಯಿ ತೊಗೊಳ್ತೀವಿ 1 ಎಕರೆ ಜಮೀನು ಮಾರೋದಕ್ಕೆ. ಅದ್ರ ಒಂದು ಮಾತು ನೆನಪಿಟ್ಕೊಳ್ರಿ, ಈ ದೇಶ ಮಾರೋದಕ್ಕೆ ನಮ್ಗೆ 20 ಲಕ್ಷ ಅವಶ್ಯಕತೆ ಇಲ್ಲ, 50 ಲಕ್ಷ ಅವಶ್ಯಕತೆ ಇಲ್ಲ, 1 ಕೋಟಿ ಅವಶ್ಯಕತೆ ಇಲ್ಲ, ಕೇವಲ 500 ರೂಪಾಯಿ. ಹೆಂಗಂತೀರಿ ನೀವು? ಇಲೆಕ್ಷನ್ ಟೈಮ್ನಾಗ 1 ಓಟಿಗೆ 500 ರೂಪಾಯಿ ಕೊಡ್ತಾರೆ, ದೇಶ ಮಾರಿಬಿಡ್ತೀವ್ರಿ ನಾವು. ಬುದ್ಧಿವಂತರು ಯಾರು? ನಾವು. ನೀವಲ್ರಿ, ನೀವೇನು ಹೇಳಕ್ಕೆ ಬರ್ತೀರಿ ನಮಗೆ? ಆಮೇಲೆ ಹೇಳ್ತೀರಿ ಪೆಟ್ರೋಲ ಮತ್ತು ಚಿನ್ನ. ಅವರಿಗೆ ಚಿನ್ನ ಬೇಕಂತ, ನಮಗೆ ಪೆಟ್ರೋಲ್. ಹೌದ್ರಿ, ಬೇಕು ನಮಗೆ ಪೆಟ್ರೋಲ. ಯಾಕಂದ್ರೆ ನಮ್ಮಲ್ಲಿ ಜಾತಿ ಧರ್ಮ ಮತ ಪಂಥ ಅಂತಕ್ಕಂಥ ಜಗಳಗಳು ಬೇಕು. ನಮ್ಮಲ್ಲೇ ನಮಗೆ ಕಿಕ್ ಕೊಡ್ತದ, ಮಜಾ ಕೊಡ್ತದ ಅದು ಜಗಳಾಡಕ್ಕೆ. ಬೇಳೆ ಬೇಯಿಸ್ಕೊಳ್ಳಿ ಅವರಷ್ಟು ಅವ್ರು ಇರಲ್ರಿ. ನಾವು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಜಗಳಾಡೋದು ಕಲ್ಲೊಗಿದು, ಅವ್ರು ನಮಗೆ ಕಲ್ಲೊಗಿದು, ನಾವು ಅವ್ರಿಗೆ ಕಲ್ಲೊಗಿದು. ಮಜಾ ಕೊಡ್ತದ್ರಿ ಅದು. ಮತ್ತು ಇಂಥ ಮಜಾ ಯಾರು ಬಿಡ್ತಾರ? ಮತ್ತು ಬುದ್ಧಿವಂತರು ಯಾರು? ನೀವು ನಾವು. ಆಮೇಲೆ ಮತ್ತೇನು ಹೇಳ್ತೀರಿ ನೀವು? ಪ್ರಕೃತಿಯ ಬಗ್ಗೆ ಹಾಕಿದ್ದೀರಿ, ಪ್ರಕೃತಿಯ ಬಗ್ಗೆ ಹೇಳೋದಕ್ಕೆ ಹೋಗಿಬಿಟ್ಟಿದ್ದೀರಿ ನೀವು. ಹೌದು, ನಾವು ಮೈನಿಂಗ್ ಆದರೂ ಮಾಡಲಿ, ಏನಾದರೂ ಮಾಡಲಿ, ಅದನ್ನು ವಿದೇಶಕ್ಕಾದರೂ ಕಳಿಸ್ಲಿ, ಅದರಿಂದ ದೊಡ್ಡವರಾಗಲಿ. ನಮಗೆ ಕೊರೋನಾ ಟೈಮ್ನಾಗ ಆಕ್ಸಿಜನ್ ಇಲ್ಲದೆ ನಾವು ಸತ್ತು ಹೋಗೋಲ್ಯಾಕ? ನಮ್ಗೆ ಆ ಸಾವು ನೋಡೋಕೆ ಮಜಾ ಸಿಗ್ತದ್ರಿ. ಹೌದು, ಒಬ್ಬ ಬಡವ ಗುಡ್ಡಕ್ಕೆ ಹೋಗಿ ಕಟ್ಗೆ ತರಬೇಕಾದ್ರೆ ಅವನ ಮ್ಯಾಗ ಕೇಸ್ ಹಾಕ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು. ಅದ ಮೈನಿಂಗ್ ಮಾಡ್ತಿರ್ಬೇಕಾದ್ರೆ ಯಾರು ಕೇಸ್ ಹಾಕಂಗಿಲ್ಲ, ಅದರಿಂದ ಪ್ರಕೃತಿ ನಾಶ ಆಗಂಗಿಲ್ಲ. ಒಬ್ಬ ಬಡವ ತನ್ನ ಹೊಟ್ಟೆ ಪಾಡಿಗಾಗಿ ಒಂದು ಕಟ್ಗೆ ಕರ್ಕೊಂಬರಕ್ಕೆ ಹೋಗಿತ್ತಪ್ಪ ಅಂದ್ರೆ ಅವನ್ನ ಕೇಸ್ ಮಾಡಿ ಅವ್ನು ಜೈಲ್ಗೆ ಹಾಕ್ತಾರೆ. ಇಡೀ ಪ್ರಕೃತಿಯನ್ನು ನಾಶ ಮಾಡಿದ್ರು ಕೂಡ, ಮೈನಿಂಗ್ ಮಾಡಿ ಇಡೀ ಪ್ರಕೃತಿಯನ್ನು ನಾಶ ಮಾಡಿದ್ರು ಕೂಡ ಅವ್ರ ಮೇಲೆ ಒಂದು ಕೇಸ್ ಆಗಂಗಿಲ್ಲ. ಮತ್ತು ಬುದ್ಧಿವಂತರು ಯಾರು? ನೀವು ನಾವು. ಏನು ಹೇಳಕ್ಕೆ ಬರ್ತೀರಿ ಪ್ರಕೃತಿ ಬಗ್ಗೆ? ನಿಮ್ಗೆ ಒಂದು ಮಾತು ಹೇಳ್ತೇನೆ, ನೆನಪಿಟ್ಕೊಳ್ರಿ. ಕಾಡು ಉಳಿಸ್ರಿ, ನಾಡು ಬೆಳೆಸ್ರಿ. ಅದು ಗಂಧದ ಗುಡಿ ಸಿನಿಮಾ ಐತಿಲ್ಲ, ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ಹಾಡು ಕೇಳಿರಲ್ಲ? ನಾವು ಗಂಧದ ಗುಡಿ ಸಿನಿಮಾ ಮಾಡಿದ್ವಿ. ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರಪತಿ ಸಿಗಲಿಲ್ಲ. ಮತ್ತು ಯಾರೋ ಮನೆ ಬಂದಿದ್ದ ಕೂಸ ಗಂಧದ ಕಟ್ಟಿಗೆಯನ್ನು ಕಡಿದು ಕಾಡನ್ನು ನಾಶ ಮಾಡುವಂಥ ಸಂದೇಶವನ್ನು ಕೊಟ್ಟು ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತೀವಿ ನಾವು. ಬುದ್ಧಿವಂತರು ಯಾರು ರೀ ಉಪೇಂದ್ರ? ಏನು ಹೇಳಕ್ಕೆ ಬರ್ತೀರಿ ನೀವು ನಮಗೆ? ಬುದ್ಧಿವಂತರು ಯಾರು? ನೆಕ್ಸ್ಟ್ ಮತ್ತೆ ಹೇಳ್ತೀನಿ ನಿಮಗೆ. ಸಿನಿಮಾದಾಗ ಮತ್ತೊಂದು ಡೈಲಾಗ್ ಹೇಳ್ತೀರಿ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವುದೋ ಒಂದು ಟ್ಯಾಂಕ್ ಇರ್ತದೆ, ಅದರಲ್ಲಿ ಯಾವುದೋ ಹುಡುಗ ಬೀಳ್ತಾನೆ. ಮಂಗಳ ಗ್ರಹಕ್ಕಂತೂ ಹೊಂಟೇವ್ರಿ ನಾವು. ಆ ತೆಗ್ಗ ಬಿದ್ದಿದ್ರೆ ಏನು ತೋರ್ಸಕೊಂಡಿದ್ದೀರಿ ನೀವು ನಮಗೆ? ನಿಮ್ಮ ಮಕ್ಕಳು ಕಾರ್ದಾಗ ತಿರುಗಾಡ್ತಾರಿಲ್ಲೋ, ಕಾರ್ದಾಗ ತಿರುಗಾಡ್ತಾರೆ, ಏರ್ ಕಂಡೀಷನ್ದಾಗ ಇರ್ತಾರೆ. ರೋಡ್ ಮ್ಯಾಗ ನಡೆಯವ್ರು ಯಾರು ರೀ? ಬಡವ್ರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಅವ್ರು ನಡೀತಾರೆ. ಅವ್ರ ಮಕ್ಕಳು ತೆಗಿನಾಗ ಬಿದ್ದರೆ ನಿಮಗೇನು ಪ್ರಾಬ್ಲಮ್? ನಾವು ಮಂಗಳ ಗ್ರಹ ನೋಡೋ ಅವಶ್ಯಕತೆ ಇಲ್ಲ. ಆ ಹುಂಡಿ ಒಳಗಡೆ ಬಿದ್ದು ಬೆಂಗಳೂರು ಮೈಸೂರು ಇಂಥ ದೊಡ್ಡ ಸಿಟಿಗಳಲ್ಲಿ ಏನು ಹುಂಡಿಗಳದಾವಲ್ಲ, ಅದರಲ್ಲಿ ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಬಿದ್ದರಪ್ಪ ಅಂದ್ರೆ ಮಂಗಳ ಗ್ರಹಕ್ಕಿಲ್ಲ, ಸೀದಾ ನಮ್ಮನ್ನು ಸ್ವರ್ಗಕ್ಕೆ ಕಳಿಸ್ತಾರೆ ರೀ. ಮತ್ತು ಬುದ್ಧಿವಂತರು ಯಾರು? ಮಂಗಳ ಗ್ರಹ ನೋಡೋರೇನು ಸ್ವರ್ಗ ನೋಡೋರು ನೀವು? ಅದನ್ನೇನು ಸಂದೇಶ ಕೊಡಕ್ಕೆ ಬಂದಿರಿ ನೀವು ನಮಗೆ? ಏನು ರೀ ಉಪೇಂದ್ರ, ನಿಮ್ಮ ಸಿನಿಮಾ ಮೇಲೆ ಹೋಗಿ ಬಿಟ್ಕೊಂಡು ಕೂತ್ರಿ ಈ ರೀತಿ ಮಾಡೋದ? ಮತ್ತೆ ಹೇಳ್ತೀರಿ ನೀವು ಮೊಬೈಲಲ್ಲಿ ಕ್ರಿಕೆಟ್ ನೋಡೋದು,
ಇವತ್ತು ಈ ಟೀಮ್ ಗೆಲ್ತದ ಆ ಟೀಮ್ ಗೆಲ್ತದ ಬೆಟ್ಟಿಂಗ್ ಆಡೋದು ಏನೇನು ಮಾತಾಡ್ತೀರಿ ನೀವು ಉಪೇಂದ್ರ? ಹಾಂ, ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಎಷ್ಟೆಷ್ಟು ದೊಡ್ಡ 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 ವ್ಯಕ್ತಿಗಳು ಪ್ರಮೋಷನ್ ಮಾಡಕತ್ತಾರ ಅದನ್ನು ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ. ಅದನ್ನು ಹುಡುಗರು ತೊಗೊಂಡು ಎಂಜಾಯ್ ಮಾಡಕತ್ತಾರ. ತಂದೆ ತಾಯಿ ಸುಸೈಡ್ ಮಾಡ್ಕೊಂಡು ಸಾಯಾಗತ್ತಾರ. ಮೊದಲೆಲ್ಲ ಹೆಂಗೆ ಅಂದ್ರೆ ವಯಸ್ಸು ಆದ ಕೂಡಲೇ ತಂದೆ ತಾಯಿ ಸತ್ತು ಹೋಗ್ತಿದ್ರು ಪಾಪ. ಈಗ ಹಂಗಿಲ್ಲ. ಒಂದು ಬೆಟ್ಟಿಂಗ್ ಆ್ಯಪ್ದಿಂದ ತಂದೆ ತಾಯಿ ಉರ್ಲಾಕೊಂಡು ಸಾಯಾಗದಾರ, ಆತ್ಮಹತ್ಯೆ ಮಾಡ್ಕೊಂಡು ಸಾಯಾಗದಾರ. ಮಕ್ಕಳು ಆ ಆಟ ಆಡೋದ್ರಿಂದ ತಂದೆ ತಾಯಿಗೆ ಎಫೆಕ್ಟ್ ಆಗೋದೈತೆ ಅದು. ಮತ್ತು ಬುದ್ಧಿವಂತರು ಯಾರು? ಬರೀ ಒಂದು ಬೆಟ್ಟಿಂಗ್ ಆ್ಯಪ್ನಿಂದ ನಾವು ಒಬ್ಬರ ಪ್ರಾಣವನ್ನು ತೆಗಿತಾ ಇದ್ದೀವಿ ಅಂದ್ರೆ ಬುದ್ಧಿವಂತರು ಯಾರು ರೀ? ಏನು ಹೇಳ್ತೀರಿ ಉಪೇಂದ್ರ ಅವರು ನೀವು? ಮತ್ತೆ ಹೇಳ್ತೀರಿ ಬಂದ ಬಸವಣ್ಣ ಜೀಸಸ್ ಹುಟ್ಟಿ ಬಂದರೂ ಜಾತಿ ಧರ್ಮನ ಅಳ್ಸೋಕ್ಕಾಗಲಿಲ್ಲ ರೀ ಉಪೇಂದ್ರ. ಜೀಸಸ್ ಹುಟ್ಟಿದ್ದು 2,000 ವರ್ಷಗಳ ಹಿಂದೆ, ಬಸವಣ್ಣ ಹುಟ್ಟಿದ್ದು 800 ವರ್ಷಗಳ ಹಿಂದೆ. ಅವ್ರ ಮಾತು ನಮ್ಗೆ ಅರ್ಥ ಆಗಲಿಲ್ಲ ರೀ. ಅವ್ರು ಹೇಳಿದರು ಕೊಳಬೇಡ, ಹುಸೆ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಎದುರು ಹರಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವವರೇ ಅಂತ ಹೇಳಿದ್ರು ಬಾಬು ದೊಡ್ಡ ಹೇಳಿದ್ರು. ಯಾರಿಲ್ಲ ಅಂದರು. ಅದು ನಾವು ಕಳ್ತನ ಮಾಡ್ತೀವಿ, ಸುಲಿಗೆ ಮಾಡ್ತೀವಿ, ಇನ್ನೊಬ್ಬರನ್ನ ಅಸಹ್ಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ನೀವು ನಮಗೇನು ಹೇಳಕ್ಕೆ ಬರ್ತೀರ? ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಲ್ಲ. ಮತ್ತು ಬುದ್ಧಿವಂತರು ಯಾರು? ಯಾರು ರೀ ಬುದ್ಧಿವಂತರು? ಮತ್ತೆ ಹೇಳ್ತೀರಿ ಸತ್ಯವನ್ನು ಏನು ಮಾಡ್ತೀರ ಅದರಲ್ಲಿ ನೀವು ಕೊಂದ. ಏನು ಹೇಳ್ತೀರಿ ನೀವು? ನೀವು ಒಂದು ಸಿನಿಮಾದಾಗ ಹೇಳಿದ್ರಲ್ರಿ, ಸತ್ಯ ಕಹಿ ಇರ್ತದ, ಸುಳ್ಳು ಕಿಕ್ ಕೊಡ್ತದ, ಆಲ್ಕೋಹಾಲ್ ಥರ ತಂದು ಹೇಳಿದ್ರಲ್ಲ. ಮತ್ತು ನಮಗೆಲ್ಲ ಏನು ಬೇಕು? ಆಲ್ಕೋಹಾಲ್ ಬೇಕು ರೀ. ಹೌದು, ಯಾರಾದರೂ ಬೆಳೀಲಿ, ಏನಾದರೂ ಆಗಲಿ, ನಮಗೇನು ಹೋಗೋದದ? ಸಿನಿಮಾ ಮಾಡಿದ್ರೆ ಹಿಂಗೆ ಮಾಡ್ಬೇಕೇನ್ರಿ ಸಿನಿಮಾ ನೀವು? ಅದು ಯಾವುದೋ ನಿಷ್ಕಲ್ಮಶವಾದ ಒಬ್ಬಕಿ ಎದಾಳಲ್ಲ ಅದ್ರೊಳಗೆ ಏನೋ ನನ್ನಯ್ಯ ಎದಾಳಲ್ಲ, ಅವಳು ಪ್ರೀತಿ ಮಾಡ್ತಿರ್ತಾಳೆ. ಅವಳು ಸಡನ್ನಾಗಿ ಯಾವುದೋ ಒಂದು ಕಾಲು ತುಳಿತಕ್ಕೆ ಸತ್ತು ಹೋಗಿಬಿಡ್ತಾಳೆ. ಏನು ತೋರ್ಸಾಗದಿರಿ ನೀವು? ಅಂದ್ರೆ ನಿಷ್ಕಲ್ಮಶವಾದ ಪ್ರೀತಿ ಜನರ ಕಾಲು ತುಳಿತಕ್ಕೆ ಬಲಿಯಾಗಿ ಹೋಗ್ತದೆ ಈ ಪ್ರಪಂಚದಲ್ಲಿ ಅಂತ ತೋರ್ಸಾಕೊಂಡಿದ್ದೀರೋ? ಏನು ಎಲ್ಲರೂ ಪ್ರೀತಿ ಮಾಡ್ತಾರ್ರಿ? ನಮ್ಮಲ್ಲಿ ಪ್ರೀತಿಗಿಂತ ಹಂಗೆಲ್ಲ ಇಲ್ಲ. ಈಗ ಓನ್ಲಿ 1 day 2 days 10 minutes 15 minutes half an hour 1 hour ಬ್ರೇಕಪ್. ಮಜಾ ಕೊಡಾಕತ್ತೈತ್ರಿ, ಕಿಕ್ಕು ಕೊಡಾಕತ್ತದು. ನೀವೇನು ಹೇಳಕ್ಕೆ ಬಂದಿರ ನಮ್ಗೆ ಅದನ್ನು? ನೋಡ್ರಿ ಉಪೇಂದ್ರ, ನಾವು ಬಡವರು ಇರೋಲ್ಲ, ಶ್ರೀಮಂತ ಅವರ ಆಗಲಿ, ನಾವು ಶಾನೆ ಆದೀವಿ. ನಾವು 5 ವರ್ಷ ಒಂದ್ಸಲ ನಮಗೆ ವೋಟಿಂಗ್ ಪವರ್ ಬರ್ತದೆ, ನಾವು ವೋಟ್ ಮಾಡ್ತೀವಿ. ನಮ್ಮ ನಾಯಕರಿಗೆ ನಾವು ವೋಟ್ ಮಾಡ್ತೀವಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಜಯಂತ. ಮತ್ತೇನು ಹೇಳ್ತೀರಿ? ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಹೌದು, ಕೊಟ್ಟವ್ರು ನಾವಲ್ಲ, ಮತ್ತು ಅಧಿಕಾರ ನಾವೇನು ಧಿಕ್ಕಾರ ಮಾಡ್ತಿದ್ದೀವಿ? ಇಲ್ಲಿ ಏನು ಧಿಕ್ಕಾರ ಇಲ್ಲ. ನಿಮ್ಗೆ ಹೆಂಗೆ ಹೊಡಿದಂಗೆ ಗಾಡಿ ಹೊಡೀರಿ ನೀವು. ಇಂಥ ಸಿನಿಮಾ ಮಾಡೋಕೆ 3 ವರ್ಷ ತೊಗೊಂಡಿದ್ದೀರಿ ನೀವು. ಮತ್ತು ಹೆಸರಿಟ್ಟಿರಿ UI ಅಂತಂದು. ಚಲೋ ಮಾಡಿರಿ ಬಿಡಪ್ಪ ನೀವು.